ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಯಾಬಿಟಿಕ್ ಇದ್ದವರು ಮಾಡಲೇಬೇಕಾದ ಒಂದಿಷ್ಟು ಎಕ್ಸರ್ಸೈಸ್ ಗಳನ್ನ ತೋರಿಸ್ತೀನಿ. ಡಯಾಬಿಟಿಕ್ ಇದ್ದವರು ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ಎವ್ರಿ ಡೇ ಮಾಡೋದ್ರಿಂದ ಅವರು ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡ್ಕೊಬಹುದು. ಸೊ ಫಸ್ಟ್ ನೀವು ಈ ತರ ವಜ್ರಾಸನದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಬೇಕು. ಈ ತರ ಕೂತ್ಕೊಂಡು ಒಂದ್ 5-10 ಬ್ರೆತ್ ಅನ್ನ ಡೀಪ್ ಆಗಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಿ ರಿಲ್ಯಾಕ್ಸ್ಡ್ ವೇದಲ್ಲಿ ಮಾಡ್ಬೇಕು. ಸೊ ಕಂಫರ್ಟೇಬಲ್ ಆದ್ಮೇಲೆ ನಿಮ್ಮ ಕೈಗಳನ್ನ ಈ ತರ ಮುಷ್ಟಿ ಕಟ್ಟಿ ಕೆಳ ಹೊಟ್ಟೆಯ ಭಾಗದಲ್ಲಿ ಈ ತರ ಇಟ್ಕೊಂಡು ಫ್ರಂಟ್ ಬೆಂಡು ಸ್ಲೋಲಿ ಈ ತರ ಬೆಂಡ್ ಮಾಡ್ಬೇಕು. ನಿಮ್ಮ ಫೋರ್ ಹೆಡ್ ಇದೆ ಅಂದ್ರೆ ಫೋರ್ ಹೆಡ್ ಅನ್ನ ಮ್ಯಾಟ್ ಗೆ ಟಚ್ ಮಾಡ್ಬೇಕು. ಟಚ್ ಮಾಡ್ಕೊಂಡು ಡೀಪ್ ಆಗಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ಬೇಕು. ಒಂದು 10-20 ಕೌಂಟ್ ನೀವು ಅಲ್ಲಿ ಸ್ಟೇ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ಇನ್ನು ಇಲ್ಲಿ ಮ್ಯಾಟಿಗೆ ಟಚ್ ಮಾಡಕ್ ಆಗಲ್ಲ ಫೋರ್ ಹೆಡ್ ಅನ್ನ ಅನ್ನೋರು ಒಂದು ಪಿಲ್ಲೋವನ್ನ ಇಟ್ಕೊಳ್ಳಿ. ಸ್ಲೋಲಿ ಈ ತರ ಬೆಂಡ್ ಮಾಡಿ. ಈ ತರ ವಜ್ರಾಸನದಲ್ಲಿ ಕೂತ್ಕೊಬೇಕಿದ್ರೆ ನೀವು ನಿಮ್ಮ ಹೀಲ್ಸ್ ಮೇಲೆನೆ ಕೂತ್ಕೊಬೇಕು. ಆದಷ್ಟು ಹೀಲ್ಸ್ ಈ ತರ ಕ್ರಾಸ್ ಹೋಗಿ ತರ ನೋಡ್ಕೊಳ್ಳಿ. ಹೀಲ್ಸ್ ಮೇಲೆನೆ ಕೂತ್ಕೊಳ್ಳೋಕೆ ಟ್ರೈ ಮಾಡಿ. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ಸ್ಟ್ರೇಟ್ ಆಗಿ ಕೂತ್ಕೊಂಡು ಇನ್ಹೇಲ್ ಮಾಡ್ತಾ ಸ್ಲೋಲಿ ಎಕ್ಸೇಲ್ ಮಾಡ್ತಾ ಫ್ರಂಟ್ ಬೆಂಡ್ ಎಷ್ಟಾಗತ್ತಷ್ಟು ಬೆಂಡ್ ಮಾಡಿ ನಿಮ್ಮ ಚಿನ್ ಅನ್ನ ನಿಮ್ಮ ಕಾಲಿಗೆ ಟಚ್ ಮಾಡ್ತೀರಾ ಅನ್ನೋ ತರ ಬೆಂಡ್ ಮಾಡಿ ಇಲ್ಲಿ ಸ್ಟೇ ಮಾಡಿ. ಒಂದು 20 ಕೌಂಟ್ ಆಗತ್ತೆ ಅಂದ್ರೆ 30 ಕೌಂಟ್, ಬಿಗಿನರ್ ಆದ್ರೆ 10 ಕೌಂಟ್ ಅಷ್ಟೇನೆ ಮಾಡಿ. ಈ ತರ ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಲೆಗ್ ಅನ್ನ ಈ ತರ ಕ್ರಾಸ್ ಹಾಕ್ಬೇಕು. ರೈಟ್ ಲೆಗ್ ಅನ್ನ ಕ್ರಾಸ್ ಹಾಕಿದೀರಾ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಿಮ್ಮ ಆಂಕಲ್ ಜಾಯಿಂಟ್ ಅನ್ನ ಈ ತರ ಹಿಡ್ಕೊಳ್ಳಿ ನೀಸಿನ ಹೊರಗಡೆಯಿಂದ. ರೈಟ್ ಹ್ಯಾಂಡ್ ಅನ್ನ ಹಿಂದಗಡೆ ಈ ತರ ಇಟ್ಕೊಬೇಕು. ಟ್ವಿಸ್ಟ್ ಮಾಡ್ಬೇಕು ನಿಮ್ಮ ಹೊಟ್ಟೆಯ ಭಾಗವನ್ನ. ಟ್ವಿಸ್ಟ್ ಮಾಡಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ಬೇಕು. ಈ ತರ ಇಲ್ಲಿ ನೀವು ಚೆನ್ನಾಗಿ ಉಸಿರಾಟದ ಮೇಲೆ ಗಮನ ಇಟ್ಟು ಒಂದು 10-20 ಕೌಂಟ್ ಇಲ್ಲಿ ಸ್ಟೇ ಮಾಡ್ಬೇಕು. ಎಷ್ಟು ಟ್ವಿಸ್ಟ್ ಆಗತ್ತೆ ನೋಡಿ. ಈ ತರ ಮಾಡಿದವಾಗ ಫುಲ್ ನಿಮ್ಮ ಸ್ಟಮಕ್ ಪಾರ್ಟ್ ಟ್ವಿಸ್ಟ್ ಆಗತ್ತೆ. ಈ ತರ ಟ್ವಿಸ್ಟ್ ಆದವಾಗ ನಮ್ಮ ಪ್ಯಾಂಕ್ರಿಯಾಸಿಸ್ ಸ್ಟಿಮ್ಯುಲೇಟ್ ಆಗಕ್ಕೆ ಹೆಲ್ಪ್ ಆಗತ್ತೆ. ಸೊ ಮತ್ತೊಂದ್ ಕಡೆನೂ ಅದೇ ತರ ಮಾಡ್ಬೇಕು. ಇವಾಗ ಲೆಫ್ಟ್ ಲೆಗ್ ಅನ್ನ ಕ್ರಾಸ್ ಹಾಕಿದೀರಾ ಅಂದ್ರೆ ರೈಟ್ ಹ್ಯಾಂಡ್ ಇಂದ ನಿಮ್ಮ ಆಂಕಲ್ ಜಾಯಿಂಟ್ ಅನ್ನ ಹಿಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಅನ್ನ ಹಿಂದಗಡೆ ಇಡ್ಬೇಕು. ಎಷ್ಟಾಗತ್ತಷ್ಟು ಟರ್ನ್ ಮಾಡ್ಬೇಕು. ಹೊಟ್ಟೆಯ ಭಾಗ ಟ್ವಿಸ್ಟ್ ಆಗಿ ಈ ತರ ನೀವು ಟರ್ನ್ ಮಾಡ್ಬೇಕು. ಇಲ್ಲಿ ಚೆನ್ನಾಗಿ ಉಸಿರಾಟದ ಮೇಲೆ ಗಮನ ಇಟ್ಟು ಸ್ವಲ್ಪ ಹೊತ್ತು ಸ್ಟೇ ಮಾಡಿ. ಆಮೇಲೆ ರಿಲ್ಯಾಕ್ಸ್. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ಮಲ್ಕೊಂಡು ಲೆಗ್ ಅನ್ನ ಹಿಂಗೆ ಫೋಲ್ಡ್ ಇಟ್ಕೊಳ್ಳಿ. ಓಕೆನಾ? ಈ ತರ ಫೋಲ್ಡ್ ಇಟ್ಕೊಂಡು ನಿಮ್ಮ ಹತ್ರ ಆಗತ್ತೆ ಅಂದ್ರೆ ಆಂಕಲ್ ಜಾಯಿಂಟ್ ಅನ್ನ ಈ ತರ ಹೋಲ್ಡ್ ಮಾಡ್ಕೊಬೇಕು. ಸ್ಲೋಲಿ ನಿಮ್ಮ ಕೈಸು ಮತ್ತೆ ಹಿಪ್ಪು ಚೆಸ್ಟ್ ವರೆಗೆ ನಿಮ್ಮ ಬಾಡಿನ ಲಿಫ್ಟ್ ಮಾಡ್ಬೇಕು. ಈ ತರ ನಿಮ್ಮ ಚೆಸ್ಟ್ ಚಿನ್ ಕಡೆ ಬರೋ ತನಕ ಲಿಫ್ಟ್ ಮಾಡ್ಬೇಕು. ಈ ತರ ಇಲ್ಲಿ ಒಂದು 5-10 ಕೌಂಟ್ ಇರೋಕೆ ಟ್ರೈ ಮಾಡಿ. ಇನ್ನು ಆಂಕಲ್ ಜಾಯಿಂಟ್ ಹಿಡ್ಕೊಳಕ್ಕೆ ಆಗಲ್ಲ, ಕೈ ರೀಚ್ ಆಗಲ್ಲ ಅನ್ನೋರು ಈ ತರ ನೆಲಕ್ಕೆನೆ ನಿಮ್ಮ ಪಾಮ್ ಅನ್ನ ಈ ತರ ಪ್ರೆಸ್ ಮಾಡ್ಕೊಂಡು ಬಾಡಿನ ಲಿಫ್ಟ್ ಮಾಡ್ಬೇಕು. ಈ ತರ ಇಲ್ಲಿ ಚೆನ್ನಾಗಿ ಸ್ಟೇ ಮಾಡಿ ರಿಲ್ಯಾಕ್ಸ್ಡ್ ಆಗಿ ರಿಲೀಸ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ಉಲ್ಟಾ ಮಾಡ್ಕೊಬೇಕು. ಓಕೆನಾ? ಈ ತರ ಉಲ್ಟಾ ಮಾಡ್ಕೊಂಡು ಭುಜಂಗಾಸನ. ಸ್ಲೋಲಿ ನಿಮ್ಮ ಅಪ್ಪರ್ ಬಾಡಿ ಪಾರ್ಟ್ ಅನ್ನ ಈ ತರ ಲಿಫ್ಟ್ ಮಾಡ್ಬೇಕು. ಲಿಫ್ಟ್ ಮಾಡಿ ಇಲ್ಲಿ ಸ್ಟೇ ಮಾಡಿ ಒಂದು 20-30 ಕೌಂಟ್. ಉಸಿರಾಟದ ಮೇಲೆ ಗಮನ ಇರ್ಲಿ. ರಿಲ್ಯಾಕ್ಸ್ಡ್ ಆಗಿ ಮಾಡಿದೆನಲ್ಲ. ಆಮೇಲೆ ರಿಲೀಸ್. ಇವಾಗ ಧನುರಾಸನ.
ಈ ತರ ಲೆಗ್ ಅನ್ನ ಫೋಲ್ಡ್ ಮಾಡಿ ಆಂಕಲ್ ಜಾಯಿಂಟ್ ಅನ್ನ ಹಿಡ್ಕೊಬೇಕು. ಈ ತರ ಹಿಡ್ಕೊಂಡು ನಿಮ್ಮ ಥೈಸ್ ಅನ್ನ ಲಿಫ್ಟ್ ಮಾಡ್ಬೇಕು. ಎಷ್ಟಾಗತ್ತಷ್ಟು ಲಿಫ್ಟ್ ಮಾಡಿ ನೆಲದ ಮೇಲೆ ಒಂದೇ ನಿಮ್ಮ ಸ್ಟಮಕ್ ಪಾರ್ಟ್ ಇರ್ಬೇಕು. ಈ ತರ ಇಲ್ಲಿ ನೀವು ಒಂದು 20 to 30 ಕೌಂಟು ಉಸಿರಾಟದ ಮೇಲೆ ಗಮನ ಇಟ್ಟು ಇಲ್ಲಿ ಇರ್ಬೇಕು. ಇದೂ ಅಷ್ಟೇ ನಿಮ್ಮ ಪ್ಯಾನ್ಕ್ರಿಯಾಸಿಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ನೀವು ಇರಕ್ಕಾಗಲ್ಲ, ಸ್ಟೇ ಮಾಡಕ್ಕಾಗಲ್ಲ ಅನ್ನೋರು ಅಪ್ ಅಂಡ್ ಡೌನ್ ಈ ತರ ಅಪ್ ಅಂಡ್ ಡೌನ್ ಮಾಡ್ಬೋದು. ಆಮೇಲೆ ಸ್ಲೋಲಿ ಈ ತರ ಆಂಕಲ್ ಜಾಯಿಂಟ್ ಅನ್ನ ಈ ತರ ಹಿಡ್ಕೊಂಡು ಫೀಟ್ ಅನ್ನ ಫೋಲ್ಡ್ ಮಾಡಿ ಸ್ಲೋಲಿ ಅಪ್ಪರ್ ಬಾಡಿನ ಲಿಫ್ಟ್ ಮಾಡ್ಬೇಕು. ಈ ತರ ಇಲ್ಲಿ ಸ್ಟೇ ಮಾಡಿ 20 to 30 ಕೌಂಟು. ರಿಲ್ಯಾಕ್ಸ್. ಇದಿಷ್ಟು ಆಸನಗಳನ್ನ ನೀವು ಎವ್ರಿಡೇ ಮಾಡೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಹೈ ಆಗೋದನ್ನ, ಸ್ಪೈಕ್ ಆಗೋದನ್ನ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಡಯಾಬಿಟಿಕ್ ಇದ್ದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.